ನಮಸ್ಕಾರ ವೀಕ್ಷಕರೇ, ಸುಹಾಸಿನಿ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗಾಗಲೇ ದಸರಾ ಹಬ್ಬ ಎಲ್ಲೆಡೆ ಆಚರಣೆ ಆಗ್ತಾ ಇದೆ. ಅದರಲ್ಲೂ ದಶಮಿ ಹಬ್ಬ ಅಂದರೆ ಎಲ್ಲರ ಮನೆಯಲ್ಲೂ ಸಂಭ್ರಮದ ವಾತಾವರಣ. ಹಾಗಾದರೆ ಈ ದಶಮಿ ಹಬ್ಬದ ಆಚರಣೆ ಹಿನ್ನೆಲೆ ಏನು, ಇದರ ವಿಶೇಷತೆ ಏನು, ಇದ್ರ ಬಗ್ಗೆನೇ ಇವತ್ತಿನ ಸುಹಾಸಿನಿ ಬೆಳಕು ಚೆಲ್ಲುತ್ತೆ. ಒನ್ಸ್ ಅಗೇನ್ ವೆಲ್ಕಮ್ ಟು ದ ಶೋ. ನಾನು ಭಾವನಾ. ದಶಮಿ ಹಬ್ಬದ ವಿಶೇಷತೆ ಬಗ್ಗೆ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ವಿದ್ಯಾವಾಚಸ್ಪತಿ ಡಾಕ್ಟರ್ ಸಂತೋಷ್ ಗುರೂಜಿ. ಗುರೂಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ದಶಮಿ ಹಬ್ಬ ಅಂದ ತಕ್ಷಣ ಎಲ್ಲರಲ್ಲೂ ಒಂದು ರೀತಿಯಾದಂತಹ ಸಂಭ್ರಮ. ಈ ದಶಮಿ ಹಬ್ಬವನ್ನು ಆಚರಣೆ ಯಾಕೆ ಮಾಡ್ತಾರೆ, ಇದರ ಹಿನ್ನೆಲೆ ಏನು? ಒಟ್ಟು 9 ದಿನಗಳ ಈ ದೇವಿಯ ಆರಾಧನೆಯನ್ನು ಮಾಡ್ಕೊಂಡು ಬಂದಿರತಕ್ಕಂಥ ರಾತ್ರಿಗಳು, ನವರಾತ್ರಿಗಳ ಉತ್ಸವ ಆಚರಿಸ್ಕೊಂಡು ಅಥವಾ ನವರಾತ್ರಿ ಹಬ್ಬವನ್ನು ಆಚರಿಸ್ಕೊಂಡು ಆ ದೇವಿಯ ಆರಾಧನೆಯನ್ನು ಮಾಡಿಕೊಂಡು ನಮ್ಮಲ್ಲಿ ಆ ದೇವಿಯ ಶಕ್ತಿಯನ್ನು ತುಂಬಿಕೊಳ್ಳೋದ್ರ ಮುಖಾಂತರ, ಅಂದರೆ ಕೃಪಾ ಕಟಾಕ್ಷವನ್ನು ತುಂಬಿಕೊಳ್ಳೋದ್ರ ಮುಖಾಂತರ ಷಟ್ಚಕ್ರಗಳು ಜಾಗೃತವಾಗಿ 7ನೆಯ ಚಕ್ರ ಸಹಸ್ರಾರ ಚಕ್ರದಲ್ಲಿ ದೇವಿಯ ಕೃಪೆ ತುಂಬಿಕೊಳ್ಳುತ್ತೆ ಅನ್ನುವಂಥ ಒಂದು ನಂಬಿಕೆಯಲ್ಲಿ, ಜೊತೆಯಲ್ಲಿ ಒಂದು ಸಿದ್ಧಿಯ ಮುಖಾಂತರ 10ನೆಯ ದಿವಸ ದಶಮಿಯ ದಿವಸ ನಾವು ಸಂಪೂರ್ಣವಾಗಿ ಆ ವಿಜಯವನ್ನು ಪಡೆದಿದ್ದೇವೆ ಅನ್ನುವಂಥ ಒಂದು ಈ ಹಬ್ಬದ ಪ್ರತೀಕ. ಈ ಆರಾಧನೆಯಲ್ಲಿ ಮೊದಲನೆಯ 3 ದಿವಸ ಕಾಳಿಯನ್ನು ಪೂಜೆ ಮಾಡಿ, ಮಧ್ಯ 3 ದಿವಸ ತಾಮಸವನ್ನು ರಾಜಸವನ್ನು ಗೆಲ್ಲಲಿಕ್ಕೋಸ್ಕರವಾಗಿ ಪೂಜೆ ಮಾಡಿ, ಮತ್ತೆ 3 ದಿವಸ ಸಾತ್ವಿಕವಾಗಿ ನಾವು ವೃದ್ಧಿಗೊಳ್ಳಲಿಕ್ಕೋಸ್ಕರವಾಗಿ ಪೂಜೆ ಮಾಡೋದು. ಅಂದರೆ ತಾಮಸದಿಂದ ರಾಜಸಕ್ಕೆ, ರಾಜಸದಿಂದ ಸಾತ್ವಿಕತೆಗೆ ಹೋಗ್ತಕ್ಕಂಥ ಹಬ್ಬ. ಸಾತ್ವಿಕತೆಗೆ ಬಂದ ನಂತರ ವಿಜಯವನ್ನು ಸಾಧಿಸಿದ್ದೇವೆ ಅಂಥೇಳಿ, ಅಂತಹ ವಿಜಯವನ್ನು ಸಾಧಿಸಿರ್ತಕ್ಕಂಥ ನಾವು ಮನುಷ್ಯರಾದಂಥವರು ಮನಪೂರ್ವಕವಾಗಿ ನಾವು ವಿಜಯವನ್ನು ಪಡೆದು ಅಂತಹ ಒಂದು ಮನಸ್ಸನ್ನು ಮತ್ತೊಮ್ಮೆ ಸಹಹಿತರಾಗಿ, ಅಂದರೆ ನಮಗೆ ಸ್ನಿಗ್ಧತೆಯನ್ನು ಕೊಡ್ತಕ್ಕಂಥದ್ದವರಾಗಿ, ಹಿತವರಂತಾಗಿ ಸ್ನೇಹಿತ ಅಂತ ಬಂತದ್ದು. ಆ ಸ್ನೇಹಿತರಾದಂಥವರನ್ನು ನಾವು ಮತ್ತೆ ಗೆಲ್ಲಬೇಕಂತೆ, ಅಂದರೆ ಇನ್ನೊಬ್ಬರ ಮನಸ್ಸನ್ನು ಗೆಲ್ಲಬೇಕಂತೆ. ಆ ಗೆಲ್ಲುವ ಪ್ರತೀಕ ಯಾವುದು? ಕೋಪ, ಕ್ರೋಧ, ಮೋಹ, ಮದ, ಮತ್ಸರಗಳನ್ನು ಶಮನ ಮಾಡ್ತಕ್ಕಂಥದ್ದಿದೆ. ಆ ಶಮನ ಮಾಡ್ತಕ್ಕಂಥ ಒಂದು ಪ್ರತೀಕ ಈ ಶಮಿ ವೃಕ್ಷ. ಅದು ಶಮನ ಮಾಡ್ತಕ್ಕಂಥದ್ದು. ಒಂದು ಶಮಿ ಅಂತಂದ್ರೆ ಏನು? ಬನ್ನಿ ಅಂತ, ಕನ್ನಡದಲ್ಲಿ ಬನ್ನಿ ಗಿಡ ಅಂತ ಕರಿತಕ್ಕಂಥದ್ದು, ಸಂಸ್ಕೃತದಲ್ಲಿ ಶಮಿ ಅಂತ ಅದಕ್ಕೆ ಹೆಸರು. ಆ ಶಮನ ಮಾಡ್ತಕ್ಕಂಥದ್ದು ಕ್ರೋಧ, ಮೋಹ, ಮದ, ಮತ್ಸರಗಳನ್ನು ಕಮ್ಮಿ ಮಾಡಿ ನಮಗೆ ವಿಜಯವನ್ನು ಕೊಡ್ತಕ್ಕಂಥ ಆ ಪತ್ರವನ್ನು ಒಬ್ಬರಿಂದೊಬ್ಬರಿಗೆ ಹಂಚ್ಕೊಳ್ಬೇಕಂತ. ಬನ್ನಿ ಮುಡಿಯೋದು ಅಂತ ಕರೆಯೋದು. ಸಾಮಾನ್ಯವಾಗಿ ಅದನ್ನು ತಪ್ಪು ಹೇಳ್ತಾರೆ, ಬನ್ನಿ ಮುರಿಯೋದು ಅಂತ. ಬನ್ನಿ ಮುರಿಯೋದಲ್ಲ, ಬನ್ನಿಯನ್ನು ಮುಡಿಯೋದು ಅಂಥೇಳಿ. ಒಂದು ಅರ್ಥದಲ್ಲಿ ಬನ್ನಿ ಅನ್ನುವಂಥದ್ದೇನಿದೆ, ನಾವು ಬನ್ನಿ ಅಂತ ಕರಿತೀವಲ್ಲ, ಕರಿತಕ್ಕಂಥದ್ದು, ಆತ್ಮೀಯವಾಗಿ ಕರಿತಕ್ಕಂಥದ್ದು. ಯಾವುದನ್ನು ಕೊಟ್ಟು? ಈ ಬನ್ನಿ ಪತ್ರವನ್ನು ಕೊಟ್ಟು. ಅದೇ ರೀತಿಯಾಗಿ ಶಮಿ ಪತ್ರವನ್ನು ಕೊಟ್ಟು ಇದು ಆತ್ಮೀಯತೆಯನ್ನು ಕರಿತಕ್ಕ, ಒಂದು ಆತ್ಮೀಯ ಹೃದಯಗಳ ಹತ್ತಿರ ಸಂಬಂಧವಾಗ್ತಕ್ಕಂಥದ್ದು, ಒಟ್ಟಿಗೆ ಬದುಕ್ತಕ್ಕಂಥದ್ದು, ಸಮನ್ವಯತೆಯಿಂದ ಬದುಕ್ತಕ್ಕಂಥದ್ದು, ಸಹಬಾಳ್ವತೆಯಿಂದ ಬದುಕ್ತಕ್ಕಂಥದ್ದನ್ನು ಈ ವಿಜಯದಶಮಿ ಸಾರುತ್ತೆ. ಅದರ ಜೊತೆಯಲ್ಲಿ ದೇವಿಯ ಸಂಪೂರ್ಣ ಕೃಪಾಕಟಾಕ್ಷವು ನಮ್ಮಲ್ಲಿದ್ದು ಧೈರ್ಯಗಳನ್ನು, ಸಂಪತ್ತನ್ನು, ಆರೋಗ್ಯವನ್ನು, ಆಯುಷ್ಯವನ್ನು ಮತ್ತು ಪದವಿಯನ್ನು ಗಳಿಸ್ಲಿಕ್ಕೋಸ್ಕರವಾಗಿ ಈ ದೇವಿಯನ್ನು ನಾವು ನಾನಾ ರೂಪದಲ್ಲಿ ಪಡಿತೇವೆ. ಅಲ್ಲ, ಪ್ರಮುಖವಾಗಿ ವಿಜಯದಶಮಿ ದಿನ ಮದುವೆ ಆಗಲಿ ಅಥವಾ ಯಾವುದೇ ಒಂದು ಕಾರ್ಯ ಆರಂಭ ಮಾಡಲಿ, ಅದು ಯಶಸ್ಸನ್ನು ಕಾಣುತ್ತೆ ಅಂತ ಹೇಳ್ತಾರೆ. ಇದು ದೇವಿಯನ್ನ ಆರಾಧನೆ ಮಾಡೋರಿಗೆ ಮಾತ್ರ ಸೀಮಿತನಾ, ಅಥವಾ ಪ್ರತಿಯೊಬ್ಬರು ಇದರ ಆವತ್ತಿನ ದಿನ ಪ್ರಾರಂಭ ಮಾಡಬಹುದಾ, ಅಥವಾ ಪೂಜೆ ಪುನಸ್ಕಾರಗಳನ್ನು ಮಾಡಿದವರಿಗೆ ಮಾತ್ರ ಫಲ ಸಿದ್ಧಿಸುತ್ತಾ? ಹಾಗೇನಿಲ್ಲ. ದೇವಿಯನ್ನು ಪೂಜೆ ಮಾಡಬೇಕಾದ್ರೆ ಈಗ ದೇವಿಗೆ ಶಾಕ್ತರು ಮಾತ್ರ ಪೂಜೆ ಮಾಡಬೇಕು ಅಂತ ಏನಿಲ್ಲ. ಯಾರು ಬೇಕಿದ್ರೂ ಪೂಜೆ ಮಾಡ್ಬೋದು, ಯಾವ ಧರ್ಮದವರು ಬೇಕಿದ್ರೂ ಪೂಜೆ ಮಾಡ್ಬೋದು, ಮಾನವರಾಗಿದ್ದರೆ ಆಯ್ತಷ್ಟೇ. ಅಂಥವರು ಪೂಜೆ ಮಾಡಿ, ಅಂದರೆ ಮನಸ್ಸಿನಲ್ಲಿ ಅಷ್ಟೊಂದು ಪ್ರಫುಲ್ಲತೆಯನ್ನು ಪಡಿಬೇಕು ಅಂತಿರುವಂಥದ್ದು. ಜೊತೆಯಲ್ಲಿ ಈಗಿನ ಕಾಲದಲ್ಲಿ ಅಷ್ಟೇ ಅಲ್ಲ, ಇದು ವಿಜಯದ ಸಂಕೇತ. ಅವತ್ತಿನ ದಿವಸ, ಈಗ ಇಡೀ ದಿವಸಗಳನ್ನು ನಾವು ವರ್ಷಗಳನ್ನು ತಗೊಂಡಾಗ ಒಂದು ವರ್ಷದಲ್ಲಿ ಮೂರು ಕಾಲಗಳಿಗೆ ಅಂತ ಒಂದಿದೆ, ಅಥವಾ 3 ಗಳಿಗೆ ಅಂತಲೂ ಹೇಳ್ತಕ್ಕಂಥದ್ದಿದೆ. ಈ 3.5 ಅಂತ ಕರಿತಕ್ಕಂಥದ್ದು. 3 ಗಳಿಗೆ ಅಂತಂದರೆ 3 ದಿವಸದ ಒಂದು ಶುಭ ಮುಹೂರ್ತ. ಆ 3 ದಿವಸ ಯಾವುದು? ಒಂದು ಅಕ್ಷಯತದಿಗೆ ಅಂತ ನಾವು ಕರಿತೀವಲ್ಲ, ಅದು ಒಂದು ಯುಗಾದಿ ಮತ್ತು ದೀಪಾವಳಿಯ ಒಂದು ಅರ್ಧ ಭಾಗ ಮತ್ತು ವಿಜಯದಶಮಿ. ಈ 3 ದಿವಸಗಳಿಗೆ ನೀವು ಮುಹೂರ್ತ ನೋಡಬೇಕು ಅಂತೇನಿಲ್ಲ, ಯಾವುದನ್ನೇ ಮಾಡಿದ್ರೂ ಸಮೇತ ನೀವು ಅದರಲ್ಲಿ ಗೆಲ್ತೀರಿ ಅಂಥೇಳಿ. ಅದರೊಳಗೂ ವಿಜಯದಶಮಿ ಅಂತೂ ಅಷ್ಟು ವಿಶೇಷವಾಗಿರ್ತಕ್ಕಂಥದ್ದು, ಅಷ್ಟು ಒಳ್ಳೆಯ. ಯಾಕೆಂತಂದರೆ ಈ ಯುಗದಂತಲ್ಲ, ತ್ರೇತಾಯುಗದ ಕೃತಿಯುಗದಲ್ಲಿ
ತಾರಕಾಸುರನನ್ನು ಸಂಹಾರ ಮಾಡಿ ವಿಜಯ ಸಂಪಾದನೆ ಮಾಡಿರ್ತಕ್ಕಂಥದ್ದು ದೇವತೆಗಳು. ಷಣ್ಮುಖ ತಾರಕನನ್ನು ಕೊಂದ, ಅಲ್ಲಿ ವಿಜಯ ಆಯಿತು ಅಂತ. ಅದು ಕೃತಯುಗದ ಅಂತ ಆಯಿತು ಅಂತ ಇಟ್ಕೊಳ್ಳಿ. ತ್ರೇತಾಯುಗದಲ್ಲಿ ರಾವಣನನ್ನು ಕೊಂದು ಬನ್ನಿ ಮುಡ್ದ ಅಂತೆ, ಅದು ತ್ರೇತಾಯುಗದಲ್ಲಾಯಿತು. ಇನ್ನು ದ್ವಾಪರ ಯುಗದಲ್ಲಿ ಬಂದರೆ ಪಾಂಡವರು ಸಮೇತ ವಿಜಯವನ್ನು ಸಾಧಿಸಿ ಬನ್ನಿಯನ್ನು ಪೂಜೆ ಮಾಡ್ತಾರೆ. ಅದಕ್ಕೂ ಹಿಂದೆ ಅಜ್ಞಾತವಾಸಕ್ಕೆ ಹೋಗಬೇಕಾದ್ರೆ ಸಂಪೂರ್ಣ ಶಸ್ತ್ರಗಳು, ದಿವ್ಯವಾದ ಶಸ್ತ್ರಗಳು ಪಾಂಡವರದು, ಏನು ಭಗವದ್ದತ್ತವಾಗಿರ್ತಕ್ಕಂಥ ಶಸ್ತ್ರಗಳನ್ನೆಲ್ಲ ಇಟ್ಕೊಂಡು ಹೇಗೆ ಹೋಗೋದು? ಅಜ್ಞಾತವಾಸ, ತಾನು ಎಲ್ಲಿದ್ದೀವಿ ಅಂತೇಳಿ ಗೊತ್ತಾಗಬಾರ್ದು ಜನರಿಗೆ, ಗೊತ್ತಿಲ್ಲದೆ ಇರುವಂಥ ವೇಷದಲ್ಲಿ ತಾವು ಬದುಕಬೇಕು. ಹಾಗಾಗಿ ಈ ಅಡುಗೆ ಮಾಡುವಂಥ ವೇಷದಲ್ಲಿ, ಕುದುರೆ ಲಾಯದಲ್ಲಿ, ಬೃಹನ್ನಳೆಯಾಗಿ ಅರ್ಜುನ ಇದ್ದದ್ದು ಹೀಗೆಲ್ಲ ಇತ್ತಲ್ಲ. ಇವರು ಅಜ್ಞಾತವಾಸದಲ್ಲಿ ಹೋಗಬೇಕಾದ್ರೆ ಶಸ್ತ್ರಗಳನ್ನೆಲ್ಲ ಇಟ್ಕೊಂಡು ಹೋಗೋಂಗಿಲ್ಲ. ಹಾಗಾದರೆ ಶಸ್ತ್ರ ಖಜಾನೆಯಲ್ಲಿ ಇಡಲಿಕ್ಕೆ ಏನಾದ್ರು ಮನೆ ಇದೆಯಾ ಇವರಿಗೆ? ಮನೆಯೂ ಇಲ್ಲ, ವನವಾಸದಲ್ಲಿದ್ದಂಥವ್ರು. ಅದನ್ನೇನು ಮಾಡಿದ್ರು, ಒಂದು ಬಿಳಿ ವಸ್ತ್ರದಲ್ಲಿ ಎಲ್ಲವನ್ನು ಸುತ್ತಿ ಹೆಣದ ರೂಪದಲ್ಲಿ ತೆಗೆದು ಅದನ್ನು ತೊಗೊಂಡೋಗಿ ಬನ್ನಿ ಮರದಲ್ಲಿ ಇಡ್ತಾರೆ. ಆ ಬನ್ನಿ ಮರದಲ್ಲಿಟ್ಟು 1 ವರ್ಷಗಳ ತಾಯಿ ನೀನೇ ನಮ್ಮ ರಕ್ಷಣೆಗೋಸ್ಕರ ಇರಬೇಕು ಅಂತೇಳಿ ವೃಕ್ಷ ದೇವತೆಯನ್ನು ಬೇಡ್ಕೊಳ್ಳೋದು. ಆ ವೃಕ್ಷ ದೇವತೆ 1 ವರ್ಷ ಕಾಯ್ದು ಕೂತ್ಕೊಳ್ಳುತ್ತಂತೆ. ಅಂದರೆ ಇವರು ಅಜ್ಞಾತವಾಸ ಮುಗಿಸಿ ಬಂದಾಗ ಆ ಆಯುಧಗಳನ್ನೆಲ್ಲ ವಾಪಸ್ಸು ಕೊಡ್ತಾರೆ. ಆ ವಾಪಸ್ ಕೊಡುವಂಥ ದಿನ ಯಾವುದು ಅಂತಂದರೆ ಇದೇ ನವರಾತ್ರಿಯ ದಿವಸ, 9ನೆಯ ದಿವಸ. ಆ 9ನೇ ದಿವಸ ಆಯುಧಗಳನ್ನೆಲ್ಲ ತಗೊಳ್ಬೇಕಾದ್ರೆ ಅದಕ್ಕೆಲ್ಲ ಪೂಜೆಯನ್ನು ಮಾಡಿ ಮತ್ತೆ ಬೇಡ್ಕೊಂಡು ಈ ಆಯುಧವನ್ನು ತಗೊಳ್ತಾರಂತೆ. ಆಯುಧವನ್ನು ತಗೊಂಡು ಪಾಂಡವರು ಹೊರಟದ್ರಿಂದ ಈ 9ನೇ ದಿವಸಕ್ಕೆ ಆಯುಧ ಪೂಜೆ ಅಂತ ಬಂತು. ಓಕೆ, ಇದ್ರ ಬಗ್ಗೆ ಇನ್ನಷ್ಟು ನಿಮ್ಮ ಜೊತೆ ಮಾಹಿತಿನ ಹಂಚ್ಕೊಳ್ತೀನಿ. ವೀಕ್ಷಕರೇ, ಈಗಾಗಲೇ ನಾವು ವಿಜಯದಶಮಿ ಬಗ್ಗೆ ಮಾತಾಡ್ತಾ ಇದ್ವಿ, ಆಯುಧ ಪೂಜೆಯ ಹಬ್ಬದ ವಿಶೇಷತೆ ಬಗ್ಗೆನೂ ತಿಳ್ಕೊಂಡ್ವಿ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ಇದೆ, ಅದಕ್ಕೂ ಮುಂಚೆ ಒಂದು ಚಿಕ್ಕ ಬ್ರೇಕ್.